16 Pro Max 1 TB. ನನ್ನ ಫೋನ್ದು ಕಾಸ್ಟ್ ಎಷ್ಟು ಅಂತ ಚೆಕ್ ಮಾಡಿಸ್ತಾ ಇದ್ದೀವಿ. 8.5 ಲಕ್ಷ ಕಾರ್ ಇದು. ಹೌದು, ಇದರಲ್ಲಿ ಪಿಂಕ್ ನೋಡಿದ್ವಿ, ಗ್ರೀನ್ ನೋಡಿದ್ವಿ, ಇಲ್ಲಿ ಎಲ್ಲೋ ಇಟ್ಟಿದ್ದಾರೆ ಆ್ಯಂಡ್ ಸುಮಾರು ಕಾರ್ಗಳಿದ್ದಾವೆ ಇಲ್ಲಿ ಅಂತ ನೋಡ್ತಾ ಇದ್ದಾರೆ. 2,500 6 ಲಕ್ಷದ ಹಂಗಾಗಿ ನೋಡ್ತಾ ಇದ್ದೀನಿ. ಪ್ಯಾಂಟು ಆಲ್ಮೋಸ್ಟ್ ಸೇಮ್ ಪ್ರೈಸ್ ಇದೆ ಇಂಡಿಯಾಗೂ ಇದಕ್ಕೂ. ಗ್ರೂಪಲ್ಲೇ ಹೋಗ್ತೀವಿ. ನಮ್ಮದು ಅಂತ ಒಂದು ಪರ್ಸ್ನಲ್ ಟೈಮ್ ಇರಲಿ, ಇಬ್ಬರು ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಾವು ವಿಯೆಟ್ನಾಮಿಗೆ ಬಂದಿದ್ದು. ನಾವು ಈ 7 ಡೇಸ್ ಎಲ್ಲೆಲ್ಲಿ ಹೋಗಿದ್ವಿ, ತುಂಬ ಕಡೆ ಹೋಗಿದ್ದೀವಿ. ಯಾವ್ದು ಇಷ್ಟ ಆಗಿರೋದು? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮದಗಳ ಯೂಟ್ಯೂಬ್ ಚಾನಲ್. ಸೊ ನಾವಿವಾಗ ದನಾಂಗಲ್ಲಿರೋ ಒಂದು ಮಾಲ್ಗೆ ಬಂದಿದ್ವಿ. ನಮ್ದಿನ್ನೂ ರೂಮ್ ಚೆಕ್ ಇನ್ ಆಗೋಕ್ಕೆ 2 hours ಟೈಮ್ ಇತ್ತು. ಸೊ ಹಂಗಾಗಿ ಇನ್ನೂ ಏನು ಫ್ರೆಶ್ ಅಪ್ ಕೂಡ ಆಗಿಲ್ಲ. ಇದೊಂಥರ ಡೈಲಿ ವ್ಲಾಗ್ ಇನ್ ವಿಯೆಟ್ನಾಂ ಥರ ಮಾಡ್ತೀನಿ. ಸೊ ಎಲ್ಲ ಬ್ರ್ಯಾಂಡ್ಸು ಇದೆ. ಸೊ ನೋಡ್ಕೊಂಡು ಹೋಗೋಣ, ಮಾಲ್ಗೆ ಹೋಗಿರ್ಲಿಲ್ವಲ್ಲ ಅಂದ್ಬಿಟ್ಟು ನಮ್ಮ ರೂಮಿನಿಂದ ಒಂದು 5 kilometers ಇತ್ತು. ಸೊ ಹಾಗಾಗಿ ನಾನು ಮಾಲ್ಗೆ ಬಂದ್ವಿ. ಹಾಗೇನಾದರೂ ಇಷ್ಟ ಆದರೆ ಶಾಪ್ ಮಾಡೋಣ ಅಂತ. ಸೊ ಹೀಗಿದೆ. ಆ್ಯಂಡ್ ನಾನು ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ನಾವು ಕ್ಯಾಸಿಯೋ ವಾಚ್ದು ಪ್ರೈಸ್ ಕೇಳಿದ್ವಿ. ಓಕೆನಾ, ಆ್ಯಕ್ಚುಲಿ ಇಂಡಿಯಾಗಿನ್ನ ಇಲ್ಲೇ ಸ್ವಲ್ಪ ಜಾಸ್ತಿ ಇದೆ. ಕ್ರಾಕ್ಸ್ ಸ್ಲಿಪ್ಪರ್ಸ್ ನೋಡಿದ್ವಿ ನಿಖಿಲ್ ಅವರಿಗೆ, ಅದು ಸೇಮೇ ಇತ್ತು, ಸೇಮ್ ಪ್ರೈಸೇ, ಇಂಡಿಯಾ ಪ್ರೈಸೇನೆ. ಸೊ H&M ಇದೆ, ಅಡಿಡಾಸ್ ಇದೆ, ಲಿವೀಸ್ ಇದೆ, ಕ್ರಾಕ್ಸ್, ಆಲ್ಡು, ಗೂಚಿ ಎಲ್ಲ ಇದೆ. ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ಸು ಇದೆ. ಡೈಸನ್ ಮತ್ತು ಲಿಪ್ಸ್ಟಿಕ್ ಬ್ರ್ಯಾಂಡ್ಸ್ಗಳು, ಪರ್ಫ್ಯೂಮ್ ಬ್ರ್ಯಾಂಡ್ಸ್ ಎಲ್ಲ ಇದೆ. ಸೊ ನೋಡೋಣ, ಹೇಳ್ತೀನಿ. ಈ ಕಾರ್ ಎಷ್ಟು ಪ್ರಿಟಿಯಾಗಿದೆ ಅಂದರೆ ಇದರಲ್ಲಿ ಎಲ್ಲ ಕಲರ್ಸು ನೋಡ್ಬಿಟ್ವಿ. ನಿಖಿಲ್ ಅವ್ರಿಗಂತೂ ಒಂಥರ ಇಷ್ಟ ಆಗುತ್ತೆ. ಅಂದರೆ ರೋಡ್ಗಳಲ್ಲಿ ಜಾಸ್ತಿ ಇದೆ. ಇದು ಜಸ್ಟ್ 2 door ಅನ್ಸುತ್ತೆ. ನಮ್ಮ ಸೈಡೆಲ್ಲ ನ್ಯಾನೋ ಇರುತ್ತಲ್ಲ ನಿಖಿ. ಹಾಂ, ಇದು 8.5 ಲಕ್ಷ ಕಾರ್ ಇದು. ಹೌದು, ಇದರಲ್ಲಿ ಪಿಂಕ್ ನೋಡಿದ್ವಿ, ಗ್ರೀನ್ ನೋಡಿದ್ವಿ, ಇಲ್ಲಿ ಎಲ್ಲೋ ಇಟ್ಟಿದ್ದಾರೆ ಆ್ಯಂಡ್ ಸುಮಾರು ಕಾರ್ಗಳಿದ್ದಾವೆ ಇಲ್ಲಿ. ಈ ಇಂಡಿಯಾದಲ್ಲಿ ಸ್ವಿಫ್ಟ್ ಇಂದ ಹಿಡಿದು ದೊಡ್ಡ ಬ್ರ್ಯಾಂಡ್ ಇರುತ್ತಲ್ಲ, ಎಲ್ಲಾ ತರ ಕಾರು ಮಾಡ್ತದೆ ಇಲ್ಲಿ. ಎಲ್ಲ ಡಮ್ಮಿ ನೋಡಿ, ಈ ತರ ಇದೆ ಮಾಲ್ ಒಳಗಡೆ. ಮೇಲೆ H&M ಇದೆ. ಸೊ ಹೋಗಿ ನೋಡುವ ಬನ್ನಿ ಗೈಸ್. ನಿಮ್ಗೆ ಯಾರಿಗಾದ್ರೂ ಆಸ್ಮೋ ಆಕ್ಷನ್ 4 ಎಷ್ಟಿದೆ ಅಂತ, ಇಂಡಿಯಾದಲ್ಲಿ ಎಷ್ಟಿದೆ ಅಂತ ಹೇಳಿ. ಇಲ್ಲಿ 30,000 ಇದೆ. ಇಷ್ಟು ಅಂದರೆ 30,000. ಸೊ ಇಂಡಿಯಾದಲ್ಲಿ ಎಷ್ಟಿದೆ ಯಾರಿಗಾರು ಗೊತ್ತಿದ್ರೆ ಪ್ರೈಸು ಕಾಮೆಂಟ್ ಮಾಡಿ. ನೋಡಿ ಇಷ್ಟೊಂದು ಇಟ್ಟಿದ್ದಾರೆ. ನೋಡಿ, ನಾವು ಮೊಬೈಲ್ ಸೆಕ್ಷನ್ಗೆ ಬಂದ್ವಿ. ಗ್ಯಾಜೆಟ್ಸ್ ಎಲ್ಲ ನೋಡೋಣ ಹೆಂಗಿದೆ ಅಂತ ಅಂದ್ಬಿಟ್ಟು. ಇದು ರೆನೋ ಓಪೋ ಫೋನು, ಐಫೋನ್ ಚೆಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದು ಯಾವುದಿದು? ಇದು ಐಫೋನು ನಿಖಿ. ಐಫೋನ್ 16, 15, ವಾಚ್ ಇದೆ, ಟ್ಯಾಬ್, ಲ್ಯಾಪ್ಟಾಪ್ ಇದೆ. ಇದು ಓಪೋ ಪ್ಯಾಡ್ಸ್ ಇದೆ. ಇಲ್ಲಿ ಪ್ರಿಂಟಿಂಗ್ ಮಿಷಿನ್ ಇದೆ, ಸ್ಪೀಕರ್ಸ್ ಇದೆ, JBL ಸ್ಪೀಕರ್ ಬೇಕು ಅಂತಿದ್ರಲ್ಲ. ಆ್ಯಕ್ಚುಲಿ ಇಲ್ಲಿ ಗ್ಯಾಜೆಟ್ಸ್ ನಾವು ಔಟ್ಸೈಡ್ ನಮ್ಮ ಆಚೆ ಎಲ್ಲ ಹೋಗಿದ್ವಲ್ಲ, ಗೈಡು ಒಂಥರ ಮೈಕ್ ಹಾಕೊಂಡಿದ್ರು. ಅದೆಷ್ಟು ಹೇಳಿದವ್ರು? 3,000ನಾ? 1,500. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕ್ವಾಲಿಟಿ. ಅಂದರೆ ಅವ್ರು ಮಾತಾಡೋದು ಯಾರಿಗೆ ಪ್ಯಾಸೆಂಜರ್ಸ್ಗೆ ಕೇಳಿಸ್ಲಿ ಅಂತ ಅವ್ರು ಒಂದು ಮೈಕ್ ಹಾಕೊಂಡಿದ್ರು. ಒಂಥರ ಚೆನ್ನಾಗಿತ್ತದು ಅಲ್ವಾ? ಜಾಕಿ ಇದೆ, ವೆರಾ ಇದೆ. ಅಂದರೆ ಇಲ್ಲೊಂದು ಸ್ವಲ್ಪ ವಿಯೆಟ್ನಾಂ ಬ್ರ್ಯಾಂಡ್ಸು ಇದೆ, ಇಂಡಿಯನ್ ಬ್ರ್ಯಾಂಡ್ಸು ಇದೆ, ಎರಡೂ ಇದೆ. ಅಂದರೆ ಇಂಡಿಯಾದಲ್ಲಿ ನಾನು ಯಾವ್ದು ನೋಡಿದ್ದೀನಿ ಆ ಬ್ರ್ಯಾಂಡ್ಸು. ಗೈಸ್, ಐಫೋನ್ದು 16 Pro Max 1 TB. ನನ್ನ ಫೋನ್ದು ಕಾಸ್ಟ್ ಎಷ್ಟು ಅಂತ ಚೆಕ್ ಮಾಡಿಸ್ತಾ ಇದ್ದೀವಿ. 1,39,000 ಅಷ್ಟೇ. ಅಯ್ಯೋ ಶಿವ, ನಾವೆಷ್ಟು ಕೊಟ್ಟಿದ್ದೀವಿ? 180ನಾ? 180 ಕೊಟ್ಟು ತಗೊಂಡವಲ್ಲ ಗುರು. ಥ್ಯಾಂಕ್ ಯು. ವಿಯೆಟ್ನಾಂದೇ ಮ್ಯಾನುಫ್ಯಾಕ್ಚರ್ ಬರುತ್ತಲ್ಲ, ಇಂಡಿಯಾದಲ್ಲೂ ವಿಯೆಟ್ನಾಂದೇ ಮಾಡ್ತಾರೆ. ಎಷ್ಟು ಡಿಫ್ರೆನ್ಸ್? 40,000 ಡಿಫ್ರೆನ್ಸ್. 50,000. 40,000. ಓ ಗಾಡ್, ತಗೋಬೋದಿತ್ತಲ್ವಾ? ಯಾರು ಐಫೋನ್ ಬೇಕಾಗಿರೋರು ಕಮೆಂಟ್ ಮಾಡಿ ತಂದ್ಕೊಡಿ ಅಂತ. ಹಂಗೆ ಜೊತೆಲಿ ದುಡ್ಡು ಹಾಕ್ಬಿಡಿ ಅಕೌಂಟಿಗೆ, ತಂದ್ಕೊಡ್ತೀನಿ ಅಂತ. ಆ್ಯಕ್ಚುಲಿ ನಾನೊಂದು ವ್ಲಾಗಿಂಗಿಗೆ ಕ್ಯಾಮ್ರಾ ಬೇಕು ಅಂತ ಹೇಳ್ತಾ ಇದ್ದೆ ನಿಖಿಲ್ ಅವ್ರಿಗೆ. ಅಂದರೆ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರೋ ಥರ ಯೂಸ್ ಮಾಡೋಕ್ಕೆ, ಅಂದರೆ ಹಿಡ್ಕೊಂಡು
ಫ್ಲೆಕ್ಸಿಬಲ್ ಆಗಿರಬೇಕು ಅಂತ. ಅದಕ್ಕೆ ಅಂತಲೇ ನಾವು Insta 360 ತೊಗೊಂಡಿದ್ದು, ಬಟ್ ಅದು ಕಳೆದೇ ಹೋಯ್ತು. ಹಂಗಾಗಿ ಅದರ ಒಂದು ಚಿಕ್ಕ ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ದೀವಿ. ಎಷ್ಟಿದು? ಇದ್ರ ಪ್ರೈಸ್ ಬಂದು ಇಲ್ಲ ಹಾಕಿಲ್ಲ, ಹಾಕಿದಾರಲ್ಲ 44,000. 54. ಸಾರಿ 54. ಅದು ವಿಡಿಯೋ ಮಾಡಕ್ಕೆ. ಇಂಡಿಯಾದಲ್ಲಾದ್ರೆ ಎಷ್ಟು ಏನೋ ಇದು? ಇಂಡಿಯಾದು ಗೊತ್ತಿಲ್ಲ ಪ್ರೈಸ್. ಗೈಸ್ ಇವ್ರು ಇದನ್ನ ತಗೋತೀವಿ ಅಂತ ನೋಡ್ತಾ ಇದ್ದಾರೆ. 2,500,000, 6,90,000. ನಮ್ಮ ಇಂಡಿಯನ್ ರುಪೀಸಲ್ಲಿ 2,000 ಎಷ್ಟೋ ಸಮಥಿಂಗ್ ಆಗುತ್ತೆ. ತಗೋತೀರಾ? ನೀವು ಯೂಸ್ ಮಾಡಿಲ್ಲ ಅಂದರೆ ಆ ಡೆಲ್ಲಿಲಿ ಒಂದು ಶೂ ತೊಗೊಂಡ್ರು, ವೈಟ್ ಶೂ. ಒಂದಿನ ಬಿಚ್ಚು ನೋಡಿಲ್ಲ, ಅಲ್ಲಿಂದ ತೊಗೊಂಬಂದು ಹಂಗೆ ಬಾಕ್ಸಲ್ಲಿ ಇಟ್ಟಿರೋದೇನೆ. ಬಿಚ್ಚು ನೋಡಿಲ್ಲ, ಹಾಕೊಂಡು ಇಲ್ಲ. ನಿಜ ನೀವು ಹಾಕೋತೀರಾ? ಹಾಕೋಬೇಕು. ಆಮೇಲೆ ಹಾಕೊಳ್ಳಿ, ಹಾಕೊಂಡ್ರೆ ಏನಿಲ್ಲ, ಸುಮ್ಮನೆ ತೊಗೊಂಡೋಗಿ ಇಟ್ಬಿಡ್ತಾರಲ್ಲ, ವೇಸ್ಟ್ ಆಗುತ್ತಲ್ಲ ಅಂತ. ನಿಜ ಪಕ್ಕ ವಾಕ್ ಮಾಡಿ ನೋಡಿ ಕಂಫರ್ಟಬಲ್ ಇದೆಯಾ ಅಂತ. ಹೌದಾ? ಆದ್ರೆ ನಮ್ಮ ಇಂಡಿಯಾದಲ್ಲಿ ಥರ ಹಾಕೊಂಡ್ರೆ ಏನಪ್ಪ ಇದು ಹಿಂಗಿದೆ ಅಂತ ಅಂತಾರೆ. ಇದು ಯಾವ ಬ್ರ್ಯಾಂಡ್ ಇದು? ಇಂಡಿಯಾದಲ್ಲಿ ನಾನು ನೋಡಿಲ್ಲ. XEP ಅಂತೆ, ಸ್ಪೋರ್ಟ್ಸ್ ಸಮಥಿಂಗ್ ರಿಲೇಟೆಡ್ ಶಾಪ್ ಇದು. ಕ್ರೆಡಿಟ್ ಕಾರ್ಡ್ ಮಾಡಿದ್ರೆ ಒಂದು ಸೈನ್ ಮಾಡಬೇಕು. ಇದೇ ಶಾಪು ನಿಮ್ಗೆ ಆಚೆನೂ ಸಿಗುತ್ತೆ. ಲುಕ್ ವೈಸ್ ಸೇಮ್ ಇರುತ್ತೆ, ಬಟ್ ಕ್ವಾಲಿಟಿ ಆಲ್ಮೋಸ್ಟ್ ಇರುತ್ತೆ. ಬಟ್ ಫೀಲ್ ಒಂಚೂರು ಅದ್ರ ಡಿಫ್ರೆನ್ಸ್ ಇರುತ್ತೆ. 400 ರೂಪಾಯಿ ನೋಡೋಕಲ್ಲಿ ಸೇಮ್ ಟು ಸೇಮ್ ಇರುತ್ತೆ. ಒಂದು ನಿಮಿಷ ನನಗೆ ಹಾರ್ಟ್ ಅಟ್ಯಾಕ್ ಮಾಡಿಸ್ಬಿಟ್ಟಿದ್ರು ಇವರು. ನನಗೆ ಆ ಫೋನ್ನ ಅಂಗಡಿಲೇ ಬಿಟ್ಟು ಬಂದ್ಬಿಟ್ಟವ್ರೆ. ನಾವು ಎಲ್ಲೋಯ್ತು ಗೊತ್ತೇ ಆಗಲ್ಲ ಗೈಸ್. ಇಲ್ಲಿ ಫೋನು ತುಂಬ ಅದು ಇದು ಎಲ್ಲ ಇಟ್ಕೊಂಡಿರ್ತೀವಲ್ಲ ಬ್ಯಾಗಲ್ಲಿ. ಓಕೆ ಇರುತ್ತೆ ಅಂತ ಅಂದ್ಕೊಂಡಿರ್ತೀವಿ, ಚೆಕ್ ಮಾಡಿದಾಗಲೇ ಗೊತ್ತಾಗೋದು ಓಕೆ ಇಲ್ಲ ಅನ್ನೋದು. ನಾನಂತೂ ಇಲ್ಲಿರೋನೆಲ್ಲ ನೋಡ್ತಾ ಇದ್ರೆ ನಮ್ಗೆ ಆ್ಯಕ್ಚುಲಿ ಇಲ್ಲಿ ಬರೋ ಪ್ಲ್ಯಾನ್ ಇರಲಿಲ್ಲ ಮಾಲ್ಗೆ. ಸುಮ್ಮನೆ ಹಂಗೆ ಏನಾದ್ರು ತಿನ್ಕೊಂಡು ರೂಮ್ಗೆ ಹೋಗೋಣ ಅಂತ ಇದ್ದಿದ್ದು. ಓಕೆ ಮಾಲ್ ಇದೆಯಲ್ಲ, ಬಟ್ಟೆ ಬೇಕಿತ್ತು ಅಂತ ಅಂದ್ಬಿಟ್ಟು ಬಂದ್ವಿ. ನಾನಂತೂ ಹುಚ್ಚಿ ಥರ ಇದ್ದೀನಿ. ಐ ಲವ್ ಮೈ ಸೆಲ್ಫ್. ಆಯಿತು H&M ಇತ್ತು, ಸೊ ಹಂಗಾಗಿ ನೋಡ್ತಾ ಇದ್ದೀನಿ. ಪ್ಯಾಂಟು ಆಲ್ಮೋಸ್ಟ್ ಸೇಮ್ ಪ್ರೈಸ್ ಇದೆ ಇಂಡಿಯಾಗೂ ಇದಕ್ಕೂ. ಎಲ್ಲ ಒಂದೊಂದು ಔಟ್ಫಿಟ್ಟಿಗೆ ಸ್ವಲ್ಪ 100 ರೂಪಾಯಿ 100 ರೂಪಾಯಿ ಜಾಸ್ತಿ ಇದೆ ಅಷ್ಟೇ. ಇಲ್ಲಿ ನೋಡಿ, ಇಲ್ಲೇನು ಪರ್ಟಿಕ್ಯುಲರ್ ಪಾರ್ಕಿಂಗ್ ಅಂತ ಏನಿಲ್ಲ. ಹಿಂಗೆ ಮುಂದೆ ನಿಲ್ಲಿಸಿ ಹೆಂಗೆ ಬೇಕು ಹಂಗಂಗೆ ನಿಲ್ಲಿಸ್ಬಿಟ್ಟು ಹೋಗ್ತಾ ಇರ್ತಾರೆ. ಮಾಲ್ ಮುಂದೆನೆ ಅಲ್ಲೂ ನಿಲ್ಲಿಸಿದ್ದಾರೆ ಸಾಕಷ್ಟು ಜನ. ಇಲ್ಲೂ ನಿಲ್ಸಿದ್ದೀವಿ. ನಾನು ಎಲ್ಲೂ ನೋಡೇ ಇಲ್ಲ ಪೊಲೀಸ್ ನಿಂತಿದ್ದು ರೋಡ್ ಮೇಲೆ. ಅಲ್ಲಿ ನೋಡಿ, ಇಷ್ಟು ದೊಡ್ಡ ರೋಡ್ಗಳು. ನೋಡಿ ಗೈಸ್, ಸ್ಟ್ರೀಟ್ ಹತ್ರ ಇರೋ ಚಿಕ್ಕ ಚಿಕ್ಕ ಗಿಡಗಳು, ಈ ಥರದ್ದು ನೀರು ಬಿಡ್ತಾರೆ. ಇಲ್ಲೇ ನಮ್ದು ಹೋಟೆಲ್ ಅಲ್ಲ ನೋಡಿ, ಸತ್ತೆಗಳಿಗೆ ಬಿಡ್ತಾರೆ. ಇನ್ನು ದೊಡ್ಡ ದೊಡ್ಡ ಗಿಡಗಳು, ಇಲ್ಲಾಂದ್ರೆ ಕಾಸ್ಟ್ಲಿ ಗಿಡಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಇವರು. ಸ್ಟ್ರೇಟಾ ರೈಟಾ? ಒಂದು ನಿಮಿಷ ನೋಡ್ತೀನಿ. ಇಲ್ಲೇ ಇರೋದು ನಮ್ಮ ರೂಮು. ಆ್ಯಕ್ಚುಲಿ ಇಲ್ಲಿ ಎಲ್ಲ ಥರದ ಬೈಕು ಸಿಗುತ್ತೆ, ಸ್ಕೂಟಿನೂ ಸಿಗುತ್ತೆ, ಸೂಪರ್ ಬೈಕು ಸಿಗುತ್ತೆ, ಎಲ್ಲ ಥರ ಗಾಡಿಗಳೂ ರೆಂಟ್ ಕೊಡ್ತಾರೆ. ಆ್ಯಂಡ್ ಆಲ್ಸೋ ಗ್ರ್ಯಾಬ್ ಅಂತೂ 2 ಸೆಕೆಂಡ್ 1 ಸೆಕೆಂಡ್ಗೂ ಇರುತ್ತೆ. ಶುಗರ್ ಕ್ಯಾನ್ ಜ್ಯೂಸ್ ಅಂತೂ ಡೈಲಿ ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ದೀವಿ ನಾವು. 30 ರೂಪಾಯಿ ಇಂಡಿಯನ್ದು. 30 ರೂಪಾಯಿ ಎಷ್ಟು ಚೆನ್ನಾಗಿ ಮಾಡ್ಕೊಡ್ಬೋದು. ಎಷ್ಟು ಸ್ವೀಟ್ ಆಗಿರುತ್ತೆ, ಕ್ವಾಂಟಿಟಿನೂ ಅಷ್ಟೇ ಜಾಸ್ತಿ ಇರುತ್ತೆ, ಆಮೇಲೆ ರುಚಿನೂ ತುಂಬ ಚೆನ್ನಾಗಿರುತ್ತೆ. ತೋರಿಸ್ತೀನಿ ನಾನು ನಿಮ್ಗೆ ಅದು ಹೆಂಗೆ ಮಾಡ್ತಾರೆ
ಆಗಿತ್ತು. ಆಮೇಲೆ ಅದಕ್ಕೆ ಯೂಸ್ ಮಾಡೋ ಪ್ಲಾಸ್ಟಿಕ್ ಕವರ್ಗಳಾಗಿರ್ಬೋದು, ಸ್ಪೂನ್ ಆಗಿರ್ಬೋದು, ತುಂಬ ಕ್ವಾಲಿಟಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಹೋಟೆಲ್ಗಳಲ್ಲೆಲ್ಲ ಸ್ಟೇ ಆದಾಗ ಅಲ್ಲಿ ಕೂಡ ಬ್ರಷಸ್ ಅಷ್ಟೇ ಎಷ್ಟು ಕ್ವಾಲಿಟಿ ಇರುತ್ತೆ ಗೊತ್ತಾ. ಆ್ಯಂಡ್ ಸ್ಪೂನ್ಸು ನಾರ್ಮಲ್ ಏನಾದರೂ ನಾವು ಟೇಕ್ ಅವೇ ಮಾಡ್ತೀವಿ ಅಂದರೆ ಈ KFCಲೂ ಅಷ್ಟೇನೆ ಅದ್ರ ಬಾಕ್ಸ್ಗಳು ಅದೆಲ್ಲ ತುಂಬ ಕ್ವಾಲಿಟಿದು ಚೆನ್ನಾಗಿರುತ್ತೆ. ಇದನ್ನೇ ಇಬ್ರು ಕುಡ್ಕೊಂತೀವಿ, ಒಬ್ರ ಕೈಲಂತೂ ಫಿನಿಶ್ ಮಾಡೋಕ್ಕಾಗಲ್ಲ. ಇದನ್ನ ಈ ಥರ ಕವರ್ ಹಾಕಿ ಅದ್ರೊಳಗಡೆ ಇಟ್ಟು ಸ್ಟ್ರಾ ಇಟ್ಟು ಕೊಡ್ತಾರೆ ನೋಡಿ. ಹಾಂ, ಥ್ಯಾಂಕ್ ಯು. ಇಲ್ಲಿಗೆ ಆ್ಯಪಲ್ಲು, ಕೋಕಾ-ಕೋಲಾ, ಆಮೇಲೆ ಬಿಯರು ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ನಾವೀಗ ಇಂಡಿಯನ್ ಹೋಟೆಲ್ಗೆ ಬಂದಿದ್ದೀನಿ. ನನಗೆ ಈ ಮೆನ್ಯೂ ನೋಡ್ತಾ ಇದ್ರೆ ಮಸಾಲೆ ದೋಸೆ, ಸ್ಪ್ರಿಂಗ್ ದೋಸೆ, ಎಗ್ ದೋಸೆ, ಸ್ವಿಸ್ಬಿನ್ ದೋಸೆ, ಗೀ ದೋಸೆ ಸಕ್ಕತ್ತಾಗಿದೆ ಮೆನ್ಯೂ ಅಂತೂ. ನೋಡೋಣ ಏನು ನೋಡೋದು ಇದಕ್ಕೆ. ಆ್ಯಂಡ್ ಆಲ್ಸೋ ಈ ಬ್ಲಾಗ್ನ ನಾನು ಕಂಟಿನ್ಯೂಷನ್ ಥರ ಮಾಡ್ತಾಯಿದ್ದೀನಿ. ದನಾಂಗಲ್ಲೇ ಇದ್ದೀವಿ, ಮಧ್ಯದ ಭಾಗದಲ್ಲೇ, ಬಟ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ. ಇಲ್ಲಿ ಸ್ವಲ್ಪ ತಿನ್ಕೊಂಡು ಏನಾದ್ರು ಆಚೆ ಏನಾದ್ರು ನೋಡೋವಂಥ ಜಾಗ ಇದ್ದರೆ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನೋಡೋಣ ಏನು ಆರ್ಡ್ರ್ ಮಾಡ್ಬೋದು. ತಿನ್ಕೊಂಡು ನೀವೇನು ಆರ್ಡರ್ ಮಾಡ್ತೀರಾ? ನನಗಂತೂ ದೋಸೆ ಅಪ್ಪ, ನಾನೊಂದು ದೋಸೆ ತಗೋತೀನಿ. ಆಮೇಲೆ ಕಾಫಿ ಚೆನ್ನಾಗಿದ್ರೆ ದಹಿ ಪುರಿ ಇದೆ, ಪಾನಿಪುರಿ, ಆಮೇಲೆ ಚಿಲ್ಲಿ, ಸಮೋಸ ಚಾಟ್, ತಂದೂರಿ ಪ್ರಾನ್ಸ್ ಎಲ್ಲ ಇದೆ. ನಮ್ಮ ಹೋಟೆಲಿಂದ ಒಂದು 3 ಕಿಲೋಮೀಟ್ರ್ ದೂರ. ಏನಾದರೂ ನೀವು ಸ್ವಲ್ಪ ಮಾತಾಡಿ ನನ್ನ ಬ್ಲಾಗ್ಸಲ್ಲಿ. ಎಲ್ಲ ನಿಖಿಲವ್ರು ಚೆನ್ನಾಗಿ ಮಾತಾಡ್ತಾರೆ ಅಂತ ಇದ್ದಾರೆ. ಮಾತಾಡಿ. ಆಮೇಲೆ ಹಂಗಂದ್ರೆ ಇನ್ಮೇಲಿಂದ ಮಧುಗೌಡ ಯೂಟ್ಯೂಬ್ ಚಾನಲ್ನ ನಿಖಿಲ್ ಅವರಿಗೆ ಟೇಕ್ ಓವರ್ ಮಾಡಕ್ಕೆ ಕೊಟ್ಬಿಡ್ತಾ ಇದ್ದೀನಿ. ಇವಾಗ ನಮ್ಮ ಹೋಟೆಲಿನ 19th ಫ್ಲೋರಲ್ಲಿ ಪೂಲ್ ಇತ್ತು, ಹಾಗಾಗಿ ಇವರು ಬಿದ್ದಿದ್ದಾರೆ ಪೂಲ್ಗೆ. ನಾನು ಬೀಳಬೇಕು, ಸ್ವಲ್ಪ ತಾಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ನೋಡಿ ಟ್ರಾಫಿಕ್ ಹೋಲ್ ಸಿಟಿನೇ ಕಾಣುತ್ತೆ. ನಮ್ಮ ಈ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಟ್ರಿಪ್ 7 days ಕಂಪ್ಲೀಟ್ ಆಯಿತು. ಒಂಥರ ಚೆನ್ನಾಗಿತ್ತು. ಆ್ಯಂಡ್ ನಮಗೂ ಕೂಡ ಇಬ್ಬರೇ ಟೈಮ್ ಸ್ಪೆಂಡ್ ಮಾಡಿ ತುಂಬ ದಿನವೇ ಆಗೋಗಿತ್ತು. ಮನಾಲಿನೇ ಲಾಸ್ಟ್ ನಾವು ಹೋಗಿದ್ದು. ಮೈಸೂರಲ್ಲಿ ಇಂಡಿಯಾದಲ್ಲಿದ್ದರೆ ನಾವು ಎಲ್ಲ ಒಟ್ಟೊಟ್ಟಿಗೆ ಹೋಗ್ತೀವಿ, ಇಲ್ಲ ಮುತ್ತಣ್ಣ ಇರ್ತಾರೆ, ಇಲ್ಲ ನಿಶಾ ಇರ್ತಾಳೆ, ಎಲ್ಲೇ ಹೋದ್ರೂ ನಾವು ಗ್ರೂಪಲ್ಲೇ ಹೋಗ್ತೀವಿ. ನಮ್ಮದು ಅಂತ ಒಂದು ಪರ್ಸ್ನಲ್ ಟೈಮ್ ಇರಲಿ, ಇಬ್ಬರು ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಾವು ನಮಗೆ ಬಂದಿದ್ದು. ಒಂಥರ ತುಂಬ ಚೆನ್ನಾಗಿತ್ತು. ನಿಮ್ಗೆ ಹೇಗೆ ಅನಿಸ್ತು? ಚೆನ್ನಾಯ್ತಾ? ನಿಮ್ಗೇನು ಮೋಸ್ಟ್ ಇಷ್ಟ ಆಗಿದೆ ಇಷ್ಟು ದಿನದಲ್ಲಿ? ಅಯ್ಯೋ, ಇಷ್ಟು ದಿನದಿಲ್ದ ಹೇಳಿ. ನಾವು ಈ 7 days ಎಲ್ಲೆಲ್ಲಿ ಹೋಗಿದ್ವಿ, ತುಂಬ ಕಡೆ ಹೋಗಿದ್ವಿ. ಯಾವ್ದು ಇಷ್ಟ ಆಗಿರೋದು? ಬೋಟ್ ಕ್ರೂಸ್. ಹಾಂ ಓಕೆ. ಅಂಕಲ್ ಫೀಲ್ಸ್ ಕೊಡ್ತಾ ಇದ್ದೀರಾ ನೀವು? ಹೊಟ್ಟೆ ಎಲ್ಲ ಬಂದಿದೆ. ಯಾವಾಗ 6 ಪ್ಯಾಕ್ ಮಾಡೋದು?